The big breaking news coming in right now is that the BJP has suspended a party spokesperson Nupur Sharma and Naveen Jindal, who is in charge of BJP media, from the party's primary membership. This after a massive backlash over Nupur Sharma's comments that were made on a news channel where she insulted Prophet Muhammad, and Naveen Jindal too tweeted about this, and this led to a massive backlash. Nupur Sharma andbiಟ್ಟು ಮತ್ತೆ ನವೀನ್ ಜಿಂದಾಲ್ ಅಂದ್ಬಿಟ್ಟು ಇವರಿಬ್ರು ಸೇರಿ ನಮ್ಮ ಸಂತರಿಗೆ ಬೈತಾ ಇದ್ದಾರೆ, ನಮ್ಮ ಧರ್ಮಕ್ಕೆ ಬೈತಾ ಇದ್ದಾರೆ. ನೀವು ಯಾಕೆ ಇದು ಕಡಿವಾಣ ಹಾಕ್ತಾ ಇಲ್ಲ ಅಂದ್ಬಿಟ್ಟು ಚೀಮಾರಿ ಹಾಕಿ ನಮ್ಮ ಅಂಬಾಸಿಡರ್ಗಳಿಗೆ ಕಳಿಸಿದ್ದಾರೆ. ಅದಾದ್ಮೇಲೆ ಕೆಲವು ಆರ್ಡರ್ಗಳು ಇಶ್ಯೂ ಮಾಡಿದ್ದಾರೆ. ಇಂಡಿಯನ್ಸ್ ನಮ್ಮ ರಾಷ್ಟ್ರದ ಜೊತೆ ಅವರು ಟ್ರೇಡ್ ಮಾಡೋದಿಲ್ಲ ಅಂತ, ವ್ಯಾಪಾರ ನಡೆಸೋದಿಲ್ಲ ಅಂತ. ಮತ್ತೆ ಕುವೈಟ್ ಅಲ್ಲಿ ಸಾಕಷ್ಟು ನಮ್ಮ ಜನ ಕೆಲ್ಸಕ್ಕೆ ಹೋಗಿದ್ದಾರೆ, ವಿದ್ಯಾರ್ಥಿಗಳು ಓದಕ್ಕೆ ಹೋಗಿದ್ದಾರೆ, ಬಂಡವಾಳ ಹಾಕಿದ್ದಾರೆ ನಮ್ಮವರು. ಅವ್ರದ್ದೆಲ್ಲರದು ಕೂಡ ಇದು ನಿಲ್ಲಿಸ್ಬಿಟ್ಟಿದ್ದಾರೆ. ಸಾಕಷ್ಟು ಲೇಬರ್ ಜನನು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಅವ್ರದ್ದೆಲ್ಲಾನು ವರ್ಕ್ ಪರ್ಮಿಟ್ ನಿಲ್ಲಿಸ್ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ನೀವು ಬರಬೇಡಿಯಪ್ಪ ಅಂತ ಹೇಳಿದ್ದಾರೆ. ಮತ್ತೆ ವ್ಯಾಪಾರಸ್ಥರಿಗಂತೂ ಬಹಳ ನುಕ್ಸಾನ್ ಆಗಿದೆ. ಇದು ನೋಡಿ, ಮೋದಿ ಅವರ ಫೋಟೋ ಬೂಟ್ ಮಾರ್ಕ್ ಜೊತೆ, ಇದು ಕುವೈಟಿನ ಮತ್ತೆ ಈ ಬೇರೆ ಬೇರೆ ದೇಶದ ಈ ಕಚಡ ಡಬ್ಬಿ ಮೇಲೆ ಡಸ್ಟ್ಬಿನ್ಸ್ ಮೇಲೆ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದ್ರೆ ನೀವು ನಿಯಂತ್ರಣ ಮಾಡ್ತಾ ಇಲ್ಲ ಅಂತ. ಇದರಿಂದ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೀವು ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲ ಮುಸ್ಲಿಂ ವರ್ತಕರ ಜೊತೆ ನೀವು ವ್ಯಾಪಾರ ಮಾಡಬಾರ್ದು ಅಂತ ಒಂದು ದೊಡ್ಡದಾಗಿ ಮಾಡಿದ್ರಲ್ಲ, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಮಾವಿನಕಾಯಿ. ನೋಡಿ ಪರಿಣಾಮ ನೋಡಿ ಸ್ವಾಮಿ. 890 ನೋಡಿ, ಬಾರ್ಕೋಡ್ ಸ್ಟಾರ್ಟಿಂಗ್ ವಿತ್ ನಂಬರ್ 890. ಹೌದು, ಯಾವುದು ನೀವು ತಗೋಬಾರ್ದು. ಯಾಕಂದ್ರೆ 890 ಇಸ್ ದ ಇಂಡಿಯನ್ ಬಾರ್ಕೋಡ್. ಇಟ್ ಶುಡ್ ಬಿ ಬ್ಯಾನ್ಡ್. ಆಲ್ ಪ್ರಾಡಕ್ಟ್ಸ್ ವಿತ್ ದಿಸ್ ಬಾರ್ಕೋಡ್ ಮಸ್ಟ್ ನಾಟ್ ಬಿ ಪರ್ಚೇಸ್ಡ್. ಹಿಂದುತ್ವ already is not purchasing anything from Indian Muslim stores within India. They economically boycott Muslims while RSS butchers them. ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಇದು ಮಾಡ್ತಾರೆ, ಅಲ್ಲಿ ಮಾಡ್ತಾ ಇದ್ದಾರೆ. ನೀವು ಕೂಡ ಬಾಯ್ಕಾಟ್ ಮಾಡಿ ಹಿಂದೂ ಪ್ರಾಡಕ್ಟ್ಸ್ನ ಅಂತ 890 ಇರುವಂತ ಕೋಡ್ಗಳು ಮತ್ತೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಯಾವುದು ತಗೋಬೇಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಇಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ರಾಜಕೀಯ ಚಟಕ್ಕೆ ಇವತ್ತು ದೇಶ ಬಲಿಯಾಗ್ತಾ ಇದೆ ರೀ. ನಿಮ್ಮ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ವಕ್ತಾರರುಗಳು ಹೋಗಿ ನ್ಯಾಷನಲ್ ಟಿವಿನಲ್ಲಿ ಪ್ರೈಮ್ ಡಿಬೇಟ್ ನಲ್ಲಿ ನಿಮಗೆ ಅವ್ರಿಗೆ ಯಾವುದೋ ಒಂದು ಪದವಿ ಸಿಗುತ್ತೆ ಅಂತ ದುರಾಸೆಯಿಂದ ಭರಾಟೆನಲ್ಲಿ ಮಾತಾಡ್ತಾರಲ್ಲ. ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಸ್ಪೀಕ್ಸ್ ಬಟ್ ಇಂಡಿಯಾ ಅಪೋಲಜೈಸಸ್. ಇದೇನು? ಭಾರತೀಯ ಜನತಾ ಪಾರ್ಟಿಯವರು ಪ್ರೈಮ್ ಟೈಮ್ ನಲ್ಲಿ ಮಾತಾಡಿದ್ಕೆ ಭಾರತ ದೇಶ ನಾವು ಅಪಾಲಜಿ ಕೇಳಬೇಕಾಗಿದೆ ಅಲ್ರಿ? ಇದು ಸರಿನಾ? ಇದು ನೀವು ತುಂಬ್ತಿರಲ್ವ? ಅವ್ರ ಬುದ್ಧಿನಲ್ಲಿ ಸಗಣಿ ತುಂಬ್ತಿರಲ್ವಾ? ಇದ್ರ ಪರಿಣಾಮ ನೋಡಿ, ಆರ್ಥಿಕವಾಗಿ ಎಷ್ಟು ನಷ್ಟ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ ಡೇ 1 ಇಂದ. ನೀವು ಇದು ಒಂದು ಸುವರ್ಣ ಅವಕಾಶ. ನಮ್ಮ ಪ್ರಧಾನ ಮಂತ್ರಿಗೆ ಇವ್ರು ಇನ್ಸಲ್ಟ್ ಮಾಡಿದ್ದಾರೆ. ಬಿಜೆಪಿಯವರೇ, ನಿಮ್ ರಕ್ತ ಕುದಿಬೇಕು. ಮೋದಿ ಅವರ ಫೋಟೋ ಎಲ್ಲ ಕಚಡ ಡಬ್ಬಿ ಮೇಲೆ ಹಾಕಿದ್ದಾರೆ. ನಿಮ್ ರಕ್ತ ಕುದಿತಾ ಇಲ್ವಾ ಇವಾಗ? ಬ್ಯಾನ್ ಮಾಡಿ, ಇಸ್ಲಾಮಿಕ್ ಕಂಟ್ರೀಸ್ ಜೊತೆ ಟ್ರೇಡ್ ಬ್ಯಾನ್ ಮಾಡೋಣ. ಅವ್ರ ಕಚ್ಚಾ ತೈಲ್ ತಗೊಳೋದು ಬೇಡ. ಅವ್ರ ಅಡುಗೆ ಎಣ್ಣೆ ಕಳಿಸ್ತಾರಲ್ಲ, ಪಾಮ್ ಆಯಿಲ್ ಕಳಿಸ್ತಾರಲ್ಲ ಇಂಡೋನೇಷಿಯಾದಿಂದ, ಲೆಟ್ ಅಸ್ ನಾಟ್ ಟೇಕ್ ಎನಿಥಿಂಗ್. ಇವು ನಿಮ್ಮ ಈ ಹಲಾಲ್ ಪ್ರಾಡಕ್ಟ್ಸ್ ನೀವು ಇಲ್ಲಿಂದ ಕಳಿಸ್ತಿರಲ್ಲ, ನಿಮ್ಮ ಅದಾನಿ ಫುಡ್ಸು, ನಿಮ್ಮ ಬಾಬಾ ರಾಮದೇವ್, ಅವೆಲ್ಲಾನು ನಿಲ್ಸ್ಬಿಡೋಣ. ಆತ್ಮನಿರ್ಭರ್ ಭಾರತ್ ಆಗೋಣ. ಅವರೆಲ್ಲಾನು ಇಲ್ಲೇ ಇರ್ಲಿ. ಸ್ವದೇಶದಲ್ಲೇ ನಾವು ತಗೊಳೋಣ ಎಲ್ಲಾನು. ಏನು ಹೊರಗಡೆ ನಾವು ಮಾರ್ಕೆಟ್ ಮಾಡೋದೇ ಬೇಡ. ಅಮೆರಿಕಾಗ ಹೋಗೋಣ, ಯುರೋಪಿಗೆ ಹೋಗೋಣ. ಎಲ್ಲಿ ಇಸ್ಲಾಮಿಕ್ ಕಂಟ್ರೀಸ್ ಟ್ರೇಡಿಂಗ್ ಇದೆ ಅಥವಾ ಇಸ್ಲಾಂ ಧರ್ಮ ಎಲ್ಲಿ ಅಲ್ಪ ಸ್ವಲ್ಪನೂ ಇದೆ, ಅಲ್ಲಿ ಅವ್ರ ಜೊತೆ ವ್ಯಾಪಾರ ಮಾಡೋದೇ ಬೇಡ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಹಿಂಗೆ ಮಾಡಿ. ದಿಸ್ ಇಸ್ ದ ರೈಟ್ ಟೈಮ್. ನಮ್ಮ ಪ್ರಧಾನಮಂತ್ರಿಗೆ ಅವಮಾನ ಮಾಡಿದ್ದಾರೆ ಇವರು. ವಿ ಶುಡ್ ನಾಟ್ ಅಲೌ ದಿಸ್ ಟು ಹ್ಯಾಪನ್. ನಾಳೆನೇ ನೀವು ಎಲ್ಲಿ ಬಾ ಅಂತ ಹೇಳ್ತೀರಾ, ಬರ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳು ಡಾವೋಸಿಗೆ ಹೋಗಿದ್ರಲ್ಲ, ಡಾವೋಸ್ ಮೇಲೆ ಯಾರ ಜೊತೆ ಕೂತ್ಕೊಂಡ್ರಿ ಸರ್ ತಾವು? ಯೂಸಫ್ ಅಲಿ ಅವರು ಚೇರ್ಮನ್, ಲೂಲು ಗ್ರೂಪ್,
ಎಷ್ಟು ಬರ್ತಾ ಇದೆ? 1500 ಕೋಟಿ ರೂಪಾಯಿ ಹಾಕ್ತಾರೆ ಬಂಡವಾಳ ಅಂತ ಹೇಳ್ತಾ ಇದ್ರಿ. ಏನಂದ್ರಿ ನೀವು? ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ರಿ. ಉದ್ಯೋಗಕ್ಕೆ ಒಳ್ಳೆ ಅವಕಾಶ ಯಾಕೆ ಸರ್ ತಗೊಳೋದು? ಇವ್ರ ಹತ್ರ ಬೇಡ, ಇವ್ರ ಹತ್ರ ಬಂಡವಾಳ ತಗೊಳೋದು ಬೇಡ, ನಿಷೇಧ ಮಾಡಿಬಿಡಿ ನೀವು. ಇವ್ರು ನಮ್ಮ ಪ್ರೈಮ್ ಮಿನಿಸ್ಟರಿಗೆ ಅವಮಾನ ಮಾಡಿದ್ದಾರೆ. ಕಾಶ್ಮೀರ್ನಲ್ಲಿ ದೊಡ್ಡದಾಗಿ ಕಾಶ್ಮೀರ್ ಫೈಲ್ಸ್ ಅಂದ್ಬಿಟ್ಟು ನೀವು ಸ್ಪೀಕರ್ ಅವರು ನೀವು ಟ್ಯಾಕ್ಸಸ್ ಏನು ಟ್ಯಾಕ್ಸ್ ಫ್ರೀ ಮಾಡಿದ್ರಿ. ಇಡೀ ಸದನವನ್ನ ಕರ್ಕೊಂಡು ಹೋದ್ರಿ. ಇವತ್ತು ಪಂಡಿತರಲ್ಲಿ ಸಾಯ್ತಾ ಇದ್ದಾರೆ ಅಲ್ಲಿ. ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲ ಸರ್ ತಾವು? ಕಾಶ್ಮೀರ್ನಲ್ಲಿ ಬಂಡವಾಳ ಆಗ್ಬೇಕು, ಇಲ್ಲಿ ವಾತಾವರಣ ಚೆನ್ನಾಗಿದೆ ಅಂತ ನೀವು ಕಾಶ್ಮೀರ್ ಇನ್ವೆಸ್ಟ್ಮೆಂಟ್ ಮೀಟಿಂಗ್ ಮಾಡಿದಾಗ ಜಾಸ್ತಿ ಜನ ಎಲ್ಲಿಂದ ಕರೆಸಿದ್ ನೀವು? ಇಸ್ಲಾಮಿಕ್ ಕಂಟ್ರೀಸ್ ಇಂದ. ಕರೋನಾದಲ್ಲಿ ತತ್ತರಿಸ್ಬೇಕಾದ್ರೆ ನಮ್ಮ ದೇಶ, ನಿಮ್ಮ ಮುದ್ದ ಮಗುವಾದಂತ ದೇಶ IPL ನಡೆಸಬೇಕಾದ್ರೆ ಎಲ್ಲೋಗಿದ್ದ? UAE-ಗೆ. ಯಾಕೆ ಮಾಡಬಾರ್ದಾಗಿತ್ತು? ಅಮೆರಿಕ ಕರ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲರಿಗೂ. ನಿಮ್ಗೆ ಆರ್ಥಿಕ ಲಾಭ ಇದ್ರೆ ಪರವಾಗಿಲ್ಲ. ನಮ್ಮ ಅಲ್ಲಿ ಕಾರ್ಮಿಕರಿಗೆ ಇವರು ಕೆಲಸದಿಂದ ತೆಗಿತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರಬೇಡ ಅಂತ ಇದ್ದಾರೆ, ಇವ್ರ ಜೊತೆ ವ್ಯಾಪಾರ ಮಾಡಬೇಡ, ಇಲ್ಲಿ ಇಂಡಿಯಾನಲ್ಲೂ ಇವ್ರು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. #ಬಾಯ್ಕಾಟ್ ಇಂಡಿಯನ್ ಗೂಡ್ಸ್. ಇದೆಲ್ಲ ಯಾಕಾಗಿರೋದು? ಆರ್ಥಿಕ ನಷ್ಟ ಯಾಕಾಗ್ತಾ ಇರೋದು? ಆರ್ಥಿಕ ನಷ್ಟ ಬಿಡಿ, ಇವತ್ತಿಲ್ಲ ನಾಳೆ ವಾಪಸ್ ಮಾಡ್ಕೋಬಹುದು. ನಮ್ಮ ಅಂಬಾಸಿಡರಿಗೆ ಕರೆದ್ಬಿಟ್ಟು ಚೀತು ಅಂತ ಉಗಿತಾ ಇದಾರಲ್ಲ. ಇಂಟರ್ನ್ಯಾಷನಲ್ ಸ್ಟೇಜ್ ಮೇಲೆ, ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಮೇಲೆ, ಅಂತ ವೇದಿಕೆ ಮೇಲೆ ನೀವು ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ರಲ್ಲ. ಕ್ಷಮೆ ಕೇಳಕ್ ರೆಡಿ ಇದೀರಲ್ಲ ನೀವು? ಇದು ಅವಮಾನ ಅಲ್ವಾ ಭಾರತೀಯರಿಗೆ? ರಕ್ತ ಕುದಿಯೋದೇನ್ರಿ ನಿಮ್ಗೆಲ್ಲರೂ? BJP ಅವರಿಗೆ ಹಿಂಗ್ ಮಾಡಿದಾಗ ಪ್ರೈಮ್ ಮಿನಿಸ್ಟರಿಗೆ ಅದಕ್ಕೆ ಹೇಳೋದು, ದಯವಿಟ್ಟು ಈಗನ ನಿಲ್ಲಿಸಿ ಈ ಹೇಟ್ ಸ್ಪೀಚ್ ಕೊಡೋದು, ಈ RSS ಐಡಿಯಾಲಜಿಯನ್ನ ಎಲ್ಲ ಕಡೆ ಹಾಕೋದು, ಪ್ರೈಮ್ ಟೈಮ್ ಡಿಬೇಟ್ ನಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು. ಇದರಿಂದ ಯಾರಿಗೆ ಅಫೆಕ್ಟ್ ಆಗ್ತಾ ಇದೆ? ನಮಗೆ ಅಫೆಕ್ಟ್ ಆಗ್ತಾ ಇದೆ ಸ್ವಾಮಿ. ಆತ್ಮನಿರ್ಭರ್ ಭಾರತ್ ನೋಡಿದೀವಿ ನಿಮ್ದು. 8 ವರ್ಷದಲ್ಲಿ ಎಷ್ಟು ಜನ ಬಿಟ್ಟೋಗಿದ್ದಾರೆ ನಮ್ಮ ರಾಷ್ಟ್ರ ಗೊತ್ತಾ? 8.5 ಲಕ್ಷ ಜನ ನಮ್ಮ ನಾಗರಿಕರು ನಮ್ಮ ಸಿಟಿಸನ್ಶಿಪ್ ಅನ್ನ ತ್ಯಜಿಸಿದ್ದಾರೆ. ಹೈಯೆಸ್ಟ್. ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ? ದಯವಿಟ್ಟು ಇದನ್ನ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ. ಇದು ನೋಡಿ, ಇದರಿಂದ ನಾವು ಪಾಠ ಕಲಿಯೋದಿದೆ. ನೀವೇನು ನಿಮ್ಮ ಎಕನಾಮಿಕ್ ಸರ್ವೆ 22-23 ಎಕನಾಮಿಕ್ ಸರ್ವೆ ರಿಪೋರ್ಟ್ ಪ್ರಕಾರ ಕರ್ನಾಟಕ ಶುಡ್ ಬಿಕಮ್ $1 trillion ಎಕಾನಮಿ ಅಂತ ನೀವು ಕೊಟ್ಟಿದ್ದೀರಾ. ಆಗುತ್ತಾ ಸ್ವಾಮಿ? ಇಲ್ಲಿ ಮಾವಿನಕಾಯಿ ಮಾರಕ್ಕೆ ಬಿಡ್ತಾ ಇಲ್ಲ ನೀವು. ಹೆಂಗಾಗುತ್ತೆ $1 trillion ಎಕಾನಮಿ ಕರ್ನಾಟಕ? ಅಲ್ಲಿ ಮಹಾರಾಷ್ಟ್ರ ನೋಡಿ, ಅವ್ರಾಗಲೇ 2 trillion ಏನ್ ಮಾಡ್ತಾ ಇದ್ದಾರೆ, ಆ ದಿಕ್ಕಿನಲ್ಲಿ ನಡೆದಿದ್ದಾರೆ. ದಯವಿಟ್ಟು ಇಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಅವರಿಗೆ ಆಗ್ರಹಿಸ್ತಾ, ಒಳ್ಳೆ ವಾತಾವರಣ ಕೊಡಿ, ಒಳ್ಳೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ.